ನಾರದ ಮುನಿಗಳು ಭೂಮಿಯ ಮೇಲಿನ ಜನರು ತಮ್ಮ ಕಷ್ಟಗಳನ್ನು ನಿವಾರಿಸಿಕೊಳ್ಳಲು ಯಾವುದಾದ್ರೂ ಉತ್ತಮ ಮಾರ್ಗ ಇದೆಯಾ ಅಂತ ವಿಷ್ಣುವನ್ನ ಕೇಳ್ತಾರೆ. ಆಗ ಮಹಾವಿಷ್ಣುವು ಸತ್ಯನಾರಾಯಣ ಪೂಜೆಯನ್ನು ಮಾಡಿದ್ರೆ ಕಷ್ಟವು ದೂರ ಆಗುತ್ತೆ ಅಂತ ಹೇಳ್ತಾರಂತೆ. ಅಂದಿನಿಂದ ಇಂದಿನವರೆಗೂ ಸತ್ಯನಾರಾಯಣ ಪೂಜೆ ಮಾಡಿಕೊಂಡು ಬರಲಾಗ್ತಾ ಇದೆ. ಕಷ್ಟ ಸುಖ ಎಂತಹ ಸಮಯವಾದರೂ ಅದಕ್ಕೆ ದೇವರ ಕೃಪೆ ಬೇಕೇ ಬೇಕು. ಕೆಟ್ಟ ಸಮಯವಿದ್ರೆ ಅದನ್ನು ದೂರ ಮಾಡುವಂತೆ ಒಳ್ಳೆಯ ಕಾರ್ಯಕ್ಕೂ ಮುನ್ನ ಯಾವುದೇ ಅಡೆತಡೆಗಳು ಬಾರದಿರಲು ಹಿಂದೂಗಳು ಹೆಚ್ಚಾಗಿ ನಡೆಸುವ ಪೂಜೆ ಅಂದರೆ ಸತ್ಯನಾರಾಯಣ ಪೂಜೆ. ಈ ಪೂಜೆಯನ್ನ ಹುಣ್ಣಿಮೆಯ ದಿನ ಅಥವಾ ಏಕಾದಶಿಯ ದಿನ ಆಚರಣೆ ಮಾಡಿದ್ರೆ ತುಂಬಾನೇ ಉತ್ತಮ. ಈ ಪೂಜೆ ಕೈಗೊಳ್ಳೋದ್ರಿಂದ ಮನೆಯಲ್ಲಿ ಶಾಂತಿ ಸಮೃದ್ಧಿ ನೆಲೆಸುತ್ತೆ, ಜನರ ಅಭೀಷ್ಟಗಳು ಈಡೇರುತ್ತೆ. ಯಾವುದೇ ವ್ಯಕ್ತಿಯು ಯಾವುದೇ ದಿನದಂದು ಸತ್ಯನಾರಾಯಣ ಪೂಜೆಯನ್ನ ಮಾಡಬಹುದು. ಈ ಪೂಜೆಯ ವೇಳೆ ಸಾಧ್ಯವಾದಷ್ಟು ಜನರನ್ನು ಆಹ್ವಾನಿಸಿ ಸತ್ಯನಾರಾಯಣ ಕಥೆಯನ್ನು ಪಠಿಸಿ ಮತ್ತು ಭಗವಂತನಿಗೆ ನೈವೇದ್ಯವನ್ನ ಇಟ್ಟು ಅದನ್ನು ಭಕ್ತರಿಗೆ ನೀಡುವುದು ಕಾಯಕ. ಯಾವುದೇ ಸಮಾರಂಭಗಳಿಗೆ ಕಾರ್ಯಗಳಿಗೆ ಹೋಗದೆ ಇದ್ರೂ ಯೋಚನೆ ಇಲ್ಲ. ಈ ಸತ್ಯನಾರಾಯಣ ಪೂಜೆಗೆ ಮಾತ್ರ ಕರೆದಿದ್ದಾಗ ತಪ್ಪದೇ ಭಾಗವಹಿಸಬೇಕು.